ತಾವೆಲ್ಲ ತೋರಿಸಿದ್ರು ಮೊನ್ನೆ ಹೋಗಿ ತನಿಖೆ ಆದಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ರೂ ಕೂಡ ಅದು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ರೀತಿ ಏನು ಕ್ರಮ ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೇ ಅವರು ಹೆಸರು ಹೇಳೋದಕ್ಕೆ ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳೋದು, ಯಾರ ಹತ್ರ ಇಚ್ಚಿ ಜನರಿದ್ರು, ಯಾರ ಹತ್ರ ಇದ್ದೀವಿ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ನೀವೇನು ತೋರಿಸ್ತಾ ಇದ್ರು ಅದನ್ನ ಗ್ಯಾರಂಟಿ ಸಮಿತಿ ವಿಚಾರ ಪ್ರತಿಭಟನೆ ಮಾಡ್ತಾರೆ ಸರ್, ಒಳಗಡೆ ಮತ್ತು ಹೊರಗಡೆ ರದ್ದು ಮಾಡಬೇಕು ಅಂತ ನೋಡಿ. ಬಿಜೆಪಿಯವರಿಗೆ ಮಾಡೋದು ಕೆಲಸ ಮೊದಲು ಗ್ಯಾರಂಟಿ ಗ್ಯಾರಂಟಿ ಎರಡನೇದಾಗಿ ಈಗ ಗ್ಯಾರಂಟಿ ಬಗ್ಗೆ 1.5 ವರ್ಷ ಇದನ್ನು ಮಾಡಿ ಇಲ್ಲಿವರೆಗೆ ಕಣ್ಮುಚ್ಕೊಂಡು ಬಿಜೆಪಿಯವರು ನಿದ್ದೆ ಮಾಡ್ತಾರೆ. 1 ವರ್ಷ ಆಯಿತು ಕಮಿಟಿ ಆಗಿ ಇವತ್ತಾಗಿದೆ, ಅನ್ಯ ಆಗಿದೆಯಾ, 3 ಸದನ ಆಯಿತು, 3ನೇ ಸದನ ಇವತ್ತು ಅವರಿಗೆ ಜ್ಞಾನೋದಯ ಆಗಿದೆ. ಸುಮ್ಮನೆ ಒಂದು ಬೆಳ್ಳು ನವ ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ, ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿದೆ ಬಜೆಟ್ ಮೇಲೆ ಅದರ ಮೇಲೆ ಚರ್ಚೆ. ಇದನ್ನೆಲ್ಲ ಬಿಟ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸಲಿಕ್ಕೆ ಸಮಿತಿಯ ಬಗ್ಗೆ ಹೇಳ್ತಾರಲ್ಲ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಲಾಡ್ಲಿ ಬೆಹನ ಇಲೆಕ್ಷನ್ಗಿಂತ ಮುಂಚೆ 2 ಕಂತನ ಹಾಕಿದ್ರು, 42,300 ರೂಪಾಯಿ, 2,100 ರೂಪಾಯಿ. ಈಗ ಬಂದ್ ಮಾಡ್ಬಿಟ್ಟಿದ್ದಾರೆ. ಲಾಡ್ಲಿ ಬೆಹನ ದುಡ್ಡನ್ನ ಕೊಟ್ಟಲ್ಲ ಎಲೆಕ್ಷನ್ ಆದಮೇಲೆ. ನೀವು ಕೇಳ್ಬೋದು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು 4 ಜನ RSS ಕಾರ್ಯಕರ್ತರನ್ನ ಆಸ್ ಎ ಪಿ ಅಂತ ತಗೊಂಡಿದ್ದಾರೆ. ಅವ್ರಿಗೇನು ಬಿಜೆಪಿ ಪಗಾರ ಕೊಡ್ತಾ ಇದೆಯಾ, ಪೇಮೆಂಟ್ ಮಾಡ್ತಾ ಇದೆಯಾ, ಅಥವಾ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ? KS ಆಫೀಸರ್ಗಳು ಪೇಮೆಂಟ್ ತಗೊಳ್ಳೋದನ್ನ ಅವ್ರು ತಗೊಳ್ತಾ ಇದ್ದಾರೆ. 4 ಜನ PAಗಳು RSS ಕಾರ್ಯಕರ್ತರು. ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಇವ್ರಿಗೆ ಕೆಟ್ಟ ಅನ್ಸುತ್ತೆ. ಬಸ್ಸಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಮಾಡ್ತಾರೆ. ಮೇಡಮ್, ಬೆಳಗಾವಿ ಗಡಿ ಭಾಗಗಳಲ್ಲಿ ಪಹಣಿಯಲ್ಲಿ ಮರಾಠಿ ಕೈಬರಹ ಇರುವಂತಹ ಬಾಣಿಗಳನ್ನ ಮಾನ್ಯ ಮಾಡಲಾಗಿದೆ. ಇದು ಹೇಗೆ ಮೇಡಮ್? ಅಂದರೆ ಮರಾಠಿ ಪ್ರೇಮ ಅಂತ ಹೇಗೆ ಯಾಕಂದ್ರೆ ಇಲ್ಲಿಯವರೆಗೆ ಕನ್ನಡವನ್ನು ಕೊಡ್ತಾ ಇದ್ದಾರೆ. ಅದು ಮರಾಠಿ ಭಾಷೆ